ಬೊತ್ತ ಬೊತ್ತ ನಾಟಕ ಭಾಳ ಹೆಚ್ಚಾಗಿ ಹೋಗ್ತಿದ್ರದ್ದು. ಏನು ತವ್ರ ಮನೆಯಿಂದ ಬಂದರೆ ಅಂಥೇಳಿ ಇದು ಆಡಿದ್ದೇ ಆಟ ಅಂದ್ಕೊಂಡದು. ಎಷ್ಟು ಸಮಾಧಾನದಿಂದ ಇರಬೇಕು ಅಂತ ನೋಡಿದ್ರು ಮತ್ತೆ ಹಿಂಗೆ ಮಾಡ್ತಾರೆ. ಕಳ್ಳ ಆಸ ಏನು ಕಮ್ಮಿ ಇಲ್ಲ. ಅವರೆಲ್ಲ ಹೋಗ್ಕಿಂಡ್ಲಿತ್ತಾಡಿ. ಎಂತದ ಎಂತ ಗಣ ಅಂತ ಬತ್ತಿದೀಯಲ್ಲ, ಹಂಗಾರೆ ಮನೆಗೊಂದು ನೆಂಟರು ಬಂದಾಗ್ಲಾರು ನೀವೊಂದು ಸುಸ್ತ್ರ ಇರಬಾರ್ದನ ಮರೆಯ. ಅಲ್ಲಿ ಬಾಕಿದ್ದಿಂದಲ್ಲಿ ಘನಾಗೇ ಇರ್ತೀರಿ. ಹೆಂಗಿದ್ದಿದ್ರಲ್ಲಿ ಹೇಗೆ ಅವ್ರು ಏನು ಜ್ಞಾನ ಮಾಡ್ಬೇಕು? ಯಾವಾಗಲೂ ಇದೇ ಥರ ಇರ್ತಾರೆ ಅಂತ ಮೊದಲೇ ಸಸಾರ ಮಾಡ್ತಾರೆ, ಮಗಳೊಂದು ಘನ ನೋಡ್ಕೊಳಲ್ಲ ಅಂತ. ಮಾರಯ್ಯ ಎಂತ ಎಂತ ಈಗ ಪೂರಿತ ಸೂರಿತ ಎತ್ಲಾಗೋದೆ ಇಷ್ಟೊತ್ತಾದರೆ ಹೊರಗೆ ಬರಲಲ್ಲ. ಗಂಡ ಹೆಂಡ್ತಿನ ಇಲ್ಲ ತಾಯಿ ಮಗನ ಎಂಥದ ಮಾತಾಡ್ಕೊಂಡಂಗೆ ಆತಿತ್ತು ನೋಡು. ಆಜ ಗೀಜ ಮಾಡ್ಕಿತ್ತದರೆ ಏನೋ. ಮಾತ್ರ ಹೇಳಿನಿ ಪೂರಿತ, ನೀನು ತುಟಿ ಬಿಂಗ ಬಿಚ್ಚಕ್ಕೆ ಹೋಗ್ಬೇಡ, ಮಾತೇ ಆಡಬೇಡ, ಸುಮ್ಮನಿದ್ಬಿಡು. ಬಂದಾರ ಹೆಂಗಾರು ಅಂಚೆ ದಾಟ್ಕೊಂಡ್ರೆ ಸಾಕಾಗಿದೆ ಮರತೆ. ಏನಿರಲ್ಲ ಅಮ್ಮ, ಸುಮ್ಮನಿರು. ಅವ್ರವ್ರು ಏನೋ ಮಾತಾಡ್ಕೊತ ಇರ್ತಾರೆ, ನಂಗೆ ಹೇಳ್ತೀಯ? ನೀನೇ ಈ ಥರ ಏನಾರು ಹೇಳ್ತಿರ್ತೀಯ. ಸುಮ್ಮನಿರು, ನಮ್ಮ ಪಾಡಿಗೆ ನಾವಿರಲ್ಲ, ಸುಮ್ಮನಿರು. ಅಮ್ಮ ನೀ ಸ್ವಲ್ಪ ಸುಮ್ಮನಿರು. ಯಾವಾಗ ನೋಡಿದ್ರು ನನಗೆ ಹೇಳಕ್ಕೆ ಬತ್ತೀಯ. ಎಂತ ಮಾಡ್ಬೇಕು ನಾನವ್ರು? ಇನ್ನು ಎಂತ ಮಾಡ್ಬೇಕು? ತಲೆ ಕೊಡ್ದು ಅವ್ರ ಕಾಲಡಿ ಇಡ್ಬೇಕೇನು ಅಷ್ಟೇ, ಮತ್ತೆಲ್ಲ ಇದು ಮಾಡಾಗ್ಯದೆ. ಏನು ಹೋಗಿ ಕೇಳು, ನೀನೇ ಕೇಳು. ನಾನೆಂತ ಹೇಳೋದಿಲ್ಲ. ನಮ್ಮ ಹತ್ರ ಯಾರು ಎಂತ ಹೇಳ್ತಾರೆ ಬೇಕಾತಲ್ಲ, ಅವ್ರವ್ರ ಕಾನೂನೇ ಅವ್ರಿಗೆ ಹೆಚ್ಚಾಗ್ತದೆ. ಪುಣ್ಯಾತ್ಮ ಸುಮ್ಮನಿರು, ಸುಮ್ಮನಿರು, ನಾ ಕೇಳ್ತೀನಿ, ಸುಮ್ಮನಿರು. ಹೋಗ ಆಚೆಗೆ ಹೋಗಿ ಮರಯ್ಯ. ಏನು ಬಂತ? ಅಯ್ಯೋ ದೇವ್ರೆ, ಇವ್ರಿಗೇನಾಯ್ತು? ಬೇಕಂತ ಗಲಾಟೆ ಮಾಡ್ತಾ ಇದ್ದಾರೋ ಎಂಥದ ಕರ್ಮ. ನಮ್ಮಮ್ಮ ನಿನ್ನೆನೆ ಹೋಗ್ತೀನಿ ಅಂತೂ ನಾ ಕಳಿಸ್ಬಿಡ್ಬೇಕಾಗಿತ್ತು. ಇರುವಂತ ಹೇಳಿದ್ದೇ ತಪ್ಪಾಯ್ತು. ಏನು ತಿಳ್ಕೊತದೆ ಏನೋ, ಮೊದಲೇ ಇಲ್ಲಿದೆ ಯೋಚನೆ ಮಾಡ್ತಿರ್ತದೆ. ಹಿಂಗೇನಾದ್ರು ಜಗಳ ಆಗಿಬಿಟ್ರೆ ಮತ್ತು ಮನೆಗೆ ಹೋದವಳು ಅಲ್ಲಿ ನಿದ್ರೆನೂ ಮಾಡಲ್ಲ, ಊಟನೂ ಮಾಡಲ್ಲ. ಅಮ್ಮಂದಾರ ಹೆಂಗಾರಾಗ್ತದೆ. ಪೂರ್ವಿತೆಗೆಲ್ಲ ಸಿಟ್ಟು ಬಂದರೆ ಏನು ಗತಿ? ಓ ದೇವ್ರೇ. ಸರಿ, ಇದು ಎಂತದೆ? ನಂಗಾರು ಹೇಳ್ತೀಯ ಮರತಿ? ಯಾವಾಗಲೂ ಮನೆ ಒಳಗೆ ಕರ್ಕರೆ ಹಾಗೆ ಹಿಂಗೆ ಅಂತ. ಅವ್ನ ಸ್ವಭಾವ ನಿಂಗೆ ಗೊತ್ತು ಹೌದಾ? ಮತ್ತು ಎಂತ ಹೇಳಿದೆ ಅವನ ಹತ್ರ? ಎಂತಕ್ಕಾಗ ಆ ಥರ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ? ಇವನು ಮಾತಾಡ್ತಾನೆ ಇಂಥ ಥರ ಅಂತ ಇಲ್ಲ. ಎಂತ ಹೇಳಿದೆ ನೀನು? ನಾನು ಎಂತ ಹೇಳಲೂ ಇಲ್ಲ, ಎಂತ ಹೇಳಲೂ ಇಲ್ಲ. ನನಗೆ ಸ್ವಲ್ಪ ಸುಸ್ತು, ಒಂಥರ ಹೊಟ್ಟೆ ತೊಳಸ್ದಂಗೆ ಆತಿತ್ತಲ್ಲ, ಬಂದು ಇಲ್ಲೇ ಕೂತಿದ್ದೆ. ಇಷ್ಟೊತ್ತು ಚೆನ್ನಾಗಿದ್ದೆ, ಈಗ ಎಂತ ಆಯ್ತು ಅಂತ ಹಾಗೆ ಹಿಂಗೆ ಮಾತಾಡ್ತಾರೆ. ಅದು ಮನೆಗೆ ಬಂದರೆ ಸಾಮಾನು ತರಬೇಕು ಹಾಗೆ ಹಿಂಗೆ ಅಂದ್ರೆ ಅಷ್ಟು ಹೇಳ್ಕೊಂಡು ಆಮೇಲೆ ಮತ್ತೆ ಎಂತ ತರಬೇಕು ಕೇಳಿದ್ರು, ಎಂತ ಬೇಡ ಅಂದೆ. ಅದಕ್ಕೆ ಎಂಥದ್ದು ಮಾತಾಡ್ತಾ ಹೋದ್ರಪ್ಪ. ನಾನು ಹೇಳಿದ್ದು ಎಂಥದ್ದು ಇಲ್ಲ, ಸುಮ್ಮನಿರಿ ಹೋಗಲಿ, ಅದನ್ನು ಮುಂದುವರಿಸ್ಬೇಡಿ. ಅಮ್ಮ ಎಲ್ಲ ಕೇಳಿಸ್ಕೊಂಡ್ರೆ ಏನಾರೇನು ಮಾಡ್ಕೊಳಕ್ಕರೆ. ಸ್ವಲ್ಪ ಹೊತ್ತು ಬತ್ತೀನಿ ತಡೀರಿ, ನನಗೆ ಎಂತ ಆತದ ಅಂತಲೇ ಗೊತ್ತಾಗಲ್ಲ. ಹೊಟ್ಟೆ ತೊಳಸ್ದಂಗೆ ಅದು ಆಗ್ತದೆ. ಅಪೂರ್ವಕ್ಕೊಂದ್ಸತಿ ಹೊರಗಡೆ ಊಟ ಉಂಡಿದ್ದಲ್ಲ ಹೋಗಿ, ಈಗ ಬಟ್ಟೆ ಬರಿ ಎಲ್ಲ ಇಷ್ಟಿಷ್ಟು ಗನ ಹಾಕೊಂಡು ಹೋದರೆ ಕಂಡಿಷ್ಟ ಆಗ್ತದೆ. ಮೊಸರು ಹಿಂಸರ ಅಂದರೆ ಅಷ್ಟು ಸಲೀಸ ಅಂತ ಮಾಡ್ದೆ. ನಾವು ಒಂದ್ಸತಿ ಹೇಳೋಣ ಅಂತ ಜ್ಞಾನ ಮಾಡಿದೆ, ಬೇಡ ಅತ್ಲಾಗೆ ಮನೇಲೇ ಇರೋ ಅಂತ. ಕಡಿಕೆ ಏನು ಅನ್ಕೋತೀಯ, ಹೋಗ್ಬೇಕು ನಾ ಸಿದ್ದು ಹೋಗೋಕ್ಕಾಗದೆ ಇದಾಗ್ತದನಂತ ಅಂದೆ. ಕಂಡಿಷ್ಟೇ ಆಯ್ತು, ಮತ್ತೇನೆ ಅಂತ ಅಲ್ಲ. ಇದು ಸ್ವಲ್ಪ ಹೊತ್ತಲ್ಲೇ ಮುಲ್ಕೆ ಹಂಗಾರೆ ಅಲ್ಲೇ ಮುಲ್ಕೆಂಡ ಬಹುಶಃ ಕಾಪಿಗೆ ಅಂತ ಬಂದಲ್ಲ, ನಾನು ಹೆದರ್ಸ್ದೆ ಹೋಗಲ್ ಬಗ್ಸಿ ಕುಡಿಬಾರ್ದಲ್ಲ ಅಂತ ಅದೇ ಸಿಟ್ಟು ಬಂತೇನೆ. ಎಷ್ಟೇ ಸಹಿಯಲ್ಲ, ನಾನು ಎಂಥದ ಏನೋ ಅಂತ ಮಾಡಿದೆ. ಈ ಮುಲ್ಕೆ ಹೇಳ್ತೀನಿ, ಅಲ್ಲೇ ಸ್ವಲ್ಪ ಹೊತ್ತು ಮುಲ್ಕೆಂಡ ಆಮೇಲೆ ಎದ್ದು ಬಾ. ವಾಂತಿ ಬಂದಂಗೆ ಆಗ್ತದ? ಹಂಗಾರೆ ನಾನು ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ. ಮತ್ತು ನಿಮ್ಮ ಮಗನ ಹತ್ರ ಎಂತ ಕೇಳಕ್ಕೆ ಹೋಗಬೇಡಿ, ಯಾರು ಅದಾರೆ ಯಾರಿಲ್ಲ ಅಂತ ನೋಡಲ್ಲ. ಅಮ್ಮಗೂ ಹೇಳಬೇಡಿ, ಸುಮ್ಮನೆ ಗಾಬರಿ ಆಗ್ತದ. ನಾನು ಇಲ್ಲೇ ಮಲ್ಕೊಂಡು ಎದ್ದು ಬರ್ತೀನಿ ಆಯ್ತಾ? ಹಾಂ ಹಾಗೆ ಮಾಡು. ನೀವು ಇಲ್ಲಿದ್ದೀರಾನ? ಸರಿತಾ, ಎತ್ಲಾಗ ಹೋತಾ? ಬಟ್ಟೆ ಬೇರೆ ಹಾಕಿ ಬರ್ತೀನಿ ಅಂತ ಬಂತಪ್ಪ. ಅಂಗಳಿಗೆ ಅದರಲ್ಲೇ ಇರೋ ಗನ ಕಾಣ್ತದೆ ಅಂದರೆ ಹೇಳ್ದಾರ ಮಾತು ಕೇಳಲ್ಲ. ಪತ್ರಿಕೆ ಇಲ್ಲ ಈಚೆ
ಅದ್ರ ಗಂಡ ಎಂಥದ ಸಿಟ್ಟು ಮಾಡ್ಕೊಂಡು ಹೋದಂಗೆ ಆತಪ್ಪ. ಎಂತ ಅಂತ ಕೇಳೋಣ ನೋಡಿದ್ರೆ ಅವ್ರ ಮಕ ನೋಡಿದ್ರೆ ಕೇಳೋದ ಬೇಡ ಕಾಣ್ತು. ಎಂತ ಯಾಜೆ ಗೀಜೆ ಮಾಡ್ಕೊಂಡ್ರೆ ಹೆಂಗೆ ಗಂಡ ಹೆಂಡತಿ? ಏನು ಬರ್ತದೆ ಏನಪ್ಪ ಇವಕ್ಕೆ? ಇಲ್ಲಪ್ಪ, ಎಂತ ಯಾಜೆ ಎಂತಕ್ಕೆ ಮಾಡ್ತಿರ್ತಾರೆ? ನೀವು ಹಿಂಗೆ ಇಲ್ದಿದ್ದೆ ಎಂಥವ್ರು ಜ್ಞಾನ ಮಾಡ್ತಿರ್ತೀರಿ. ಯಾಜೆ ಅಂತ ಮಾಡ್ಕೊಂಡ್ಲ ಬಟ್ಟೆ ಬೇರೆ ಹಾಕಿತ್ತ ಅದೇ ಅವನಿಗೊಬ್ಬನಿಗೆ ಅದೇ ಕಾಫಿ ಕೊಡಬೇಕು. ಈಗ ನನ್ನ ಹತ್ರ ಬಂದು ಕೇಳ ಒಳ್ಳೆ ಬಗ್ಸಿ ಕುಡಿಯ ಅಂದೆ, ಅದೇ ಅಭ್ಯಾಸ ಕಲಿಸಿಟ್ಟದೆ ಇದು ತಗೊಂಡು ಕೂತಲ್ಲಿ ಕೊಟ್ಟು ಕೇಳ್ತಾ ಇದ್ದಾನೆ. ಅದು ಬತ್ತೀನಿ ಅಂತ ಬಟ್ಟೆ ಬೇರೆ ಹಾಕೊಂಡು ಬತ್ತೀನಿ. ಅವು ಘನ ಬಟ್ಟೆ ಮರ ಹಾಕೊಂಡು ಹಂಗೆ ಹೊರಗಡೆ ಹೋಗ್ಬೇಡಿ ಅಂದರೆ ಹೇಳ್ದಾರ ಮಾತು ಕೇಳ್ತಾರನ. ಇದು ಬಂತು ನಡಿ, ನೀವು ನಡೀರಿ. ಅದೇ ನೋಡಿದೆ ಈ ಸರಿತು ಮಾಡೋದು. ಹಾಗೆ ಒಂದು ಬಟ್ಟೆ ಹಾಕಿಣಕ್ಕೆ ಎಷ್ಟು ಹೊತ್ತು ನೋಡೋಣ. ಅಟ್ಲಿಗೆ ಇಲ್ಲಿಗೆ ಹೊಡ್ರಿ, ಬಲ್ಲಿ ಈಗಷ್ಟೇ ಬಂದಿದ್ದಲ್ಲ, ಸ್ವಲ್ಪ ಹೊತ್ತು ಬೇಕಾದ್ರೆ ಅಲ್ಲೇ ಮುಲ್ಕಿಂಡು ಬಾ ಅಂತ ಹೇಳಿದೆ, ಮುಲ್ಕಿತದೇನ. ಈಚೆ ಬಲ್ಲಿ, ಈಗೇನು ಕ್ಯಾಲ್ಸ ಅಂತ ಇಲ್ಲಲ್ಲ, ಬರಲಿ ಸಾವಕಾಶ. ಹೇಳೋದು ನೋಡಿದ್ರೆ ತಾಯಿ ಮಗ ಇಬ್ಬರು ಸೇರಿ ಎಂಥದ ಇದು ಮಾಡಿ ಬಂದಿರ್ಬೇಕು. ಇದು ಬರ್ತೀನಿ ಹೋಗಿ ಇದು ಮಾಡಿ ಬರ್ತೀನಿ. ನೀವು ಹೋಗಿ ಹಾಗೇ ಹೋದು. ಈ ಹಿಂಗ್ಸಿ ಹೇಳಿದ ಮಾತು ಕೇಂದಾರು ಹೋಗಿ ಬರ್ತಿ. ಏನು ಮಾಡಲಿ ನಾನಾರು? ಸರಿತಾ? ಎಂತದೆ ಅಪ್ಪ? ಎಂತಕ್ಕೆ ಮುಲ್ಕಿಂಡಿಯಲ್ಲ ಎಂತಕ್ಕೆ? ಓ ಅಮ್ಮ, ನೀನು ಎಂತಕ್ಕೆ ಬರಕ್ಕೆ ಹೋದೆ? ನನಗೆ ಅಲ್ಲಿ ಸ್ವಲ್ಪ ಹೊಟ್ಟೆ ತೊಳಸ್ದಂಗಾತ. ಸ್ವಲ್ಪ ಹೊತ್ತು ಮಲ್ಕೊಂಡು ಬರೋಣ ಅಂಥೇಳಿ ಒಂಚೂರು ತಲೆನೂ ಸುತ್ತಂಗೆ ಆತಿತ್ತ. ಮಲ್ಗೆದ್ದು ಬರೋಣ ಅಂತ ಇಲ್ಲೇ ಮಲ್ಕೊಂಡೆ. ನೀ ಹೋಗು, ನೀ ಇಲ್ಲಿ ಇದ್ದಿದ್ದು ನೋಡಿ ಕಡೆ ಪೂರಿತ್ನೂ ಬರ್ತದೆ, ಸುಮ್ಮನೆ ಗಾಬರಿ ಆಗ್ತದೆ. ನೀ ಬಂದೆ ಒಂದು 2 ನಿಮಿಷ ಬರ್ತೀನಿ ನಾನು, ನೀವು ಹೋಗು. ಸುಮ್ಮನೆ ಕುತ್ಕ. ಮಕ ಅಂದ್ರೆ ಇಷ್ಟಿಂಬ ಆಗೋಗ್ಯದೆ. ಈಗಷ್ಟೇ ಗನಾಗಿ ಬಂದಲೆ ಮರತಿ ನಗಾಡ್ತಾ ಏನು ಆತ ನೋಡೋಣ. ಯಾರೇ ಅಂತ ಹೇಳಿದ್ರ? ನೀನು ಅತ್ತೆ ಅಂತ ಹೇಳಿದ್ದ, ಗಂಡ ಅಂತ ಹೇಳಿದ್ದ? ಅದನ್ನ ಯಾಕೆ ಅಷ್ಟು ತಲೆ ತಗೋತೀಯ ನೋಡೋಣ, ಹೇಳು. ಏನು ಇದು ಫಸ್ಟ ನೀ ನೋಡೋದ? ಇಲ್ಲ, ಜ್ವರನೂ ಬರಲ್ಲ. ಹಿಂಗೆ ಹೊಟ್ಟೆ ಗಿಳಿಸಿದ್ದೆಲ್ಲ ಸುಳ್ಳು. ನನ್ನ ಗಂಡಲ್ಲ ಅಷ್ಟು ಮಾತಾಡ್ತಾನೆ ಇತ್ತಾಗಲೇ ನಾನು ಅಂದಾಜು ಮಾಡಿದೆ. ನಾನು ಅಲ್ಲಿ ಹೆರ್ಕಿದ್ರು ಯಾರ್ಯಾರು ಎಲ್ಲಿಗೆ ಹೋಗ್ತಾರೆ ಬರ್ತಾರೆ ಅಂತ ನೋಡ್ತಾನೆ ಇದ್ದೆ. ಎಂಥ ಗುಸ ಮಾತು ಕೇಂಡಂಗೆ ಆಗ್ತಿತ್ತು. ಆವಾಗಲೇ ಬರೋಣ ಅಂದ್ಕೊಂಡಳು, ಮತ್ತು ಬೇಡ ಅಂತ ಸುಮ್ಮನ್ಬಿಟ್ಟೆ. ಎಂತ ಹೇಳ್ದ ಅಂತೇಳಿ ಎಂತಕ್ಕೆ ತಲೆ ಕೆಡ್ಸಿದ್ದೀಯ? ಎಂತಕ್ಕೆ ತಲೆ ಕೆಡ್ಸಿದ್ದಿ ನೋಡೋಣ? ಹೇಳಿದೆ ಬೇಡ, ಇಲ್ಲೇ ಪೂರಿತಾರ ಮನೆಯಲ್ಲೇ ಘನಾಗಿ 2 ದಿನ ಇದ್ದು ಹೋಗೋಣ, ನಿಮ್ಮ ಮನೆಗೆ ಬೇಡ ಅಂತ. ಅದಕ್ಕಾರೋ ಬಿಡ್ತಾರಲ್ಲ. ಬಾ ಈ ಚಂದಕ್ಕೆ ನೀನು ಒಬ್ಬಳು ಹಂಗಿದ್ದಾಳೆ. ಅದಕ್ಕೆಲ್ಲ ಎಂತಕ್ಕೆ ತಲೆ ಕೆಡ್ಸಿದ್ದಿ ನೋಡೋಣ? ಅಮ್ಮ, ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯಾ? ನಾ ಹೇಳಿದ್ದು ಕೇಳಿಸಲ್ಲ ನಿನಗೆ? ಹೊಟ್ಟೆ ತೋಳಿಸ್ದಂಗಾಗಿದ್ದು ಹೌದೇ, ಈಗಲೇ ಸ್ವಲ್ಪ ಪರವಾಗಿಲ್ಲ. ಅವಾಗ ಇಲ್ಲಿ ಒಳಗೆ ಬಂದಕ್ಕೆ ನಂಗೆ ಅಲ್ಲೇ ಶುರು ಆಗಿತ್ತು. ಮತ್ತೆ ಅಲ್ಲಿ ಜಗಳಿಲಿ ಬರೋಳು ಹೇಳ್ತಾ ಬಂದರೆ ನೀನು ಗಾಬರಿ ಆತಿ ಅಂತ ಸುಮ್ಮನೆ ಈಚೆಗೆ ಬಂದು ಇಲ್ಲೇ ಮಲ್ಕಿಣನ ಅಂತ ಮಲ್ಕೊಂಡಿದ್ದೆ. ಅದು ಸುಮ್ಮನೆ ಕೂತಿದ್ದೆ, ಅತ್ತೆನೇ ಹೇಳೋದ್ರು, ಮಲ್ಕ ಸ್ವಲ್ಪ ಹೊತ್ತು ಹಂಗೆ ಆಗ್ತದೆ, ನಾನು ಕಾಫಿ ಅವನಿಗೆ ಕೊಡ್ತೀನಿ, ನೀ ಮಲ್ಕೆ ಅಂತ ಹೇಳೋದ್ರು. ಅದಕ್ಕೆ ಮಲ್ಕೊಂಡಿದ್ದು. ಇಲ್ಲಿದ್ರೆ ನಾನು ಎದ್ದು ಹಚ್ಚಿಗೆ ಬಂದಿರ್ತಿದ್ದೆ. ಸುಮ್ಮನಿರಮ್ಮ, ನೀ ಎಂತಕ್ಕೆ ಇಷ್ಟು ಗಾಬರಿ ಆಗದ? ಎಂತ ಗಾಬರಿ ಆಗ್ಯದಂದರೆ ಹೆತ್ತು ಸಾಕಿದ್ದಲ್ಲ ನಾನು, ಹಂಗಾಗಿ ಗಿಣಿ ಸಾಕಿ ಹಿಡ್ಕೊಂಡು ಕೈ ಕೊಟ್ಟಂಗಾತು. ಮತ್ತೆ ನೋಡು, ಗಂಡೇನು ಹೇಳ ಅತ್ತೇನು ಹೇಳ, ಎಲ್ಲ ಮುಚ್ಚಿಡೋಕ್ಕೆ ನೋಡ್ತೀಯ. ಬೇಡ, ಬಿಡಲ್ಲ ನಾನು ಹೋಗಲು ಕರ್ಕೊಂಡೇ ಹೋಗ್ಬಿಡ್ತೀನಿ. ಬೇಡ ತಾಯಿ, ಈ ಕೈಯಲ್ಲಿ ಬಿಟ್ಟು ಹೋದರೆ ಮತ್ತೇನೊಂದು ಕುಂದುವರೆ ಮಾಡೋಕ್ಕಲ್ಲ. ಸೊಡ್ಡು ಉರಿಸ್ತಾ ಹೋದಾಗಲೇ ಲೆಕ್ಕ ಹಾಕಿದೆ ಏನೋ ಇರೋದೆ ಅಂತ. ಯಾರಮ್ಮ? ಯಾರ ಅತ್ತಿಗೆ ಹಂಗೆಲ್ಲ ಹೇಳ್ಬೇಡ. ಪ್ರಾಮಿಸ್, ಅವ್ರು ಏನೂ ಹೇಳಲ್ಲ. ಇಲ್ಲಿ ಮಲ್ಕ ಅಂತಲೇ ಹೇಳಿ ಹೋಗಿದ್ದು. ಸುಮ್ಮನೆ ಯಾವಾಗಲೂ ಏನೋ ಹೇಳಿದ್ರು ಅಂತೇಳಿ ಈಗಲೂ ಹಾಗೆ ಹೇಳ್ತಾರೆ ಅಂತ ತಿಳ್ಕೊಬಾರ್ದು ಕಣಮ್ಮ. ಅವರಿಗೂ ಬೇಜಾರಾಗ್ತದೆ ಗೊತ್ತಾ? ಎಷ್ಟು ದಿನ ಮಾಡಿ ಹೇಳಿದ್ರು, ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿದ್ದಕ್ಕೆ ಆ ಥರ ದೃಷ್ಟಿ ಏನೋ ಆಗಿರ್ಬೇಕು, ಸರಿ ಆಗ್ತದೆ, ಇನ್ಮೇಲೆ ಹೀಗೆಲ್ಲ ಹೋಗಬೇಡ ಅಂಥೇಳೆಲ್ಲ ಹೇಳಿ ಹೋದರು.
ಅದು ಮತ್ತೆಂತ ಅಲ್ಲ, ನನಗೆ ಅಲ್ಲಿ ಮಾವಿನ ಹಣ್ಣಿನ ಗೊಜ್ಜು ಮಾಡಿದರೆ ಅಯ್ಯ ಅಂತ ಮಾವಿನ ಕಾಯ್ದು ಹಣ್ಣಿಂದು ಎಂಥದ ಇಷ್ಟ ಆಯ್ತು, ಸುಮಾರು ತಿಂದ್ಬಿಟ್ಟೆ ಅದನ್ನೇ. ಅದಕ್ಕೆ ಹಿಂಗಾಗ್ತದೆ, ಇದು ವಾಮಿಟ್ಟು ಬಂದಂಗೆ ಆಗ್ತದೆ. ಒಂದೆರಡು ಸತಿ ವಾಮಿಟ್ ಮಾಡಿದ್ರೆ ಸರಿ ಆಗ್ಬೋದು. ತಲೆ ಕೆಡಿಸ್ಕೋಬೇಡ, ಪೂರಿತಿಗೆ ಅಂತ ಹೇಳಬೇಡ ಮಾರತಿ. ಹೇಳು, ನೀ ಹೇಳ್ತೀನಿ, ನಾನು ಬರ್ತೀನಿ, ಆಚೆಗೆ ಬರ್ತೀನಿ ನಾನು. ಏನು ಬೇಡ, ಸುಮ್ಮನೆ ಮುಲ್ಕಿ ಬಿಡು, ಮತ್ತೊಂದು ಥರದ್ದು ಇದು ಮಾಡಬೇಡ. ಬಾಬಾ ಅಕ್ಕ ಎಲ್ಲಿ ಹೋತ? ಬಾಬಾ ನಿಮ್ಮನ್ನೇ ಕೇಳಿದ್ದು, ಅಕ್ಕ ಎಲ್ಲೇ? ಅಕ್ಕ ಅಲ್ಲೇ ಇರ್ಬೇಕು, ಮಲ್ಕಿಂಡದೇನು. ಅದಕ್ಕೇನು ಇಷ್ಟೊತ್ತು ಹೊರಗಡೆ ತಿರುಗಾಟ ಮಾಡಿ ಬಂದಿದ್ದಾತ, ಈಗ ಸುಸ್ತು ಅಂತ ಮಲ್ಗೋದು, ಮತ್ತೆಂತ ಕೆಲಸ? ಅಮ್ಮ ಎಂತ ಆಗಿದೆ? ಏನಾಗಿದೆ ಅಕ್ಕಗೆ? ಅವರೆಷ್ಟು ಸಲೀಸಾಗಿ ಯಾರು ಕಂಡರಿಗೆ ಹೇಳ್ದಂಗೆ ಹೇಳ್ತಾ ಹೋಗ್ಬಿಟ್ರಲ್ಲ, ಏನು ಕೆಟ್ಟ ಮನುಷ್ಯರು ಇರ್ತಾರೆ ಅಂತ. ಈ ಪೂರ್ವಿತ ಎಂತ ಆಗ್ಲ ಹಂಗೆಂತ ಹೇಳಬೇಡ. ಹೌದೇ, ಸುಮ್ಮನಿರೆ, ನಾ ಏನು ಹೇಳಿದ್ದೆ ಹೇಳ? ಸುಮ್ಮನಿರಮ್ಮ ನೀವಿಬ್ರು ಈ ಥರ ಮಾಡೋದಕ್ಕೆ ಅವರಷ್ಟು ಹೆಚ್ಕೊಂಡಿರೋದು. ಅಲ್ಲ, ಇಷ್ಟು ಸುಸ್ತಾಗಿ ಮಲಗಿದೆ, ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಏನೂ ಆಗ್ಲ, ತಿರುಗಾಟ ಮಾಡಿದ್ದು ಹಂಗೆ ಹಿಂಗೆ ಅಂತಾರಲ್ಲ. ಸ್ವಲ್ಪ ಮನುಷ್ಯತ್ವ ಇಲ್ಲ ಇವ್ರಿಗೆ ಹಂಗಾರೆ. ಪೂರ್ವಿತ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಯಾರಿಗೆ ಮನುಷ್ಯತ್ವ ಅಂತ ಹೇಳೋದು ಯಾರಿಗೆ? ಯಾರಿಗೆ ಅಂದರೆ ಮನುಷ್ಯತ್ವ ಬಿಟ್ಟು ನಡ್ಕೋತಾರಲ್ಲ ಅವರಿಗೆ. ಗೊತ್ತಾಗ್ಲ ನಿಮ್ಗೆ ಯಾರಿಗೆ ಹೇಳಿದ್ದು ಅಂತ?